ನ್ಯೂಸ್ ಅವರ್ ಜನಾಭಿಮತಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲೂ ಬಿರುಸಿನ ಚರ್ಚೆ ಆಗಿದ್ದು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬನ್ನಿ, ನಮ್ಮ ಜೊತೆಗೆ BK ಹರಿಪ್ರಸಾದ್ ಇದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡರು. ಏನಂತಾರೆ ಕೇಳೋಣ. ಜಾತಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹರಿಪ್ರಸಾದ್ ಅವರೇ, ತಾವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಜಾತಿ ರಹಿತವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ರಾಜಕೀಯದಲ್ಲಿ ಸಾಧ್ಯ ಇಲ್ವೇನೋ ಅಂತ. ಹಲೋ ಹರಿಪ್ರಸಾದ್, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಇಲ್ಲ, ಸರಿಯಾಗಿ ಕೇಳ್ತು. ಸ್ವಲ್ಪ ಇನ್ನೊಂದ್ಸಲಿ ಹೇಳಿ. ಅಲ್ಲ, ನಾವು ಈ ಜಾತಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಜಾತಿ ಪ್ರೀತಿಯ ಬಗ್ಗೆ, ಯಾವ್ಯಾವ ಜನಾಂಗದವರು ಯಾವ್ಯಾವ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯಿತು. ಆದರೆ ಒಂದಿಲ್ಲಿ ಗಮನಿಸಬೇಕಾದಂಥ ಅಂಶ, ರಾಜಕೀಯದಲ್ಲಿ ಜಾತಿ ರಹಿತವಾಗಿ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲವೇನೋ ಅಂತ. ಆ ಥರ ಏನಿಲ್ಲ. ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ಅದು ನಿಧಾನವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆ ಯಾವ ರೀತಿ, ಚುನಾವಣೆ ಅಂದ್ರೆ ಏನು, ಚುನಾವಣೆಯಲ್ಲಿ ನಾವು ಮತ ಯಾಕೆ ಚಲಾವಣೆ ಮಾಡ್ತೀವಿ ಅಂತ ಹೇಳಿ ಕೆಲವು ಪ್ರಬಲ ಜಾತಿಗಳು ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿಯನ್ನ ಉಪಯೋಗ ಮಾಡಿರ್ತಕ್ಕಂಥ ನಾವು ನೋಡಿದ್ದೇವೆ. ಆ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಜಾತಿ ಮತ್ತು ಧರ್ಮದ ಹೆಸರನ್ನ ಬಹಳ ವಿರೋಧವಾಗಿ ಯೂಸ್ ಮಾಡಿದ್ದಾರೆ. ಆದ್ರಿಂದ ಜಾತಿ ಬಿಟ್ಟು ರಾಜಕಾರಣ ಮಾಡಬೇಕು ಅನ್ನೋದಿದ್ರೆ ಇನ್ನೂ ಈ ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯ ಏನ್ ನಮ್ಮ ಕೆಲವು ಅಲ್ಲಿ ನಾಯಕರು ಹೇಳ್ತಾ ಇದ್ರು, ಅಭಿವೃದ್ಧಿ ವಿಚಾರ ಬಂದಾಗ ಇವೆಲ್ಲ ವಿಚಾರ ಮಾತಾಡ್ಬೇಕು ಅಂತ ಹೇಳಿ. ಈ ಅಭಿವೃದ್ಧಿಯೂ ಸಹ ಜನಸಾಮಾನ್ಯರವರೆಗೂ ಮುಟ್ಟಬೇಕು ಅನ್ನೋದಿದ್ರೆ ಅವ್ರಿಗೆ ತಿಳುವಳಿಕೆ ಬಹಳ ಮುಖ್ಯ. ಬಹಳಷ್ಟು ಜನಕ್ಕೆ ನೀವು ಓಟ್ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ 5 ವರ್ಷಕ್ಕೆ ಒಂದ್ಸಲಿ ನಾವು ಟ್ರೆಡಿಷನಲ್ ಆಗಿ ರಿಚುವಲ್ಸ್ ಅದು ಓಟ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೂ ಜನ ಬಹಳ ಇದ್ದಾರೆ. ಕೆಲವು ರಾಜ್ಯದಲ್ಲಂತೂ ಸಹ ಕೆಲವು ದುರ್ಬಲ ವರ್ಗಗಳಿಗೆ ನಾವು ಮತ ಚಲಾವಣೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ದಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಹ ನಾವು ನೋಡಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ. ಸೊ ಇದೆಲ್ಲದರ ಜೊತೆಗೆ ಜನಾಭಿಮತದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮುಂದೆ ನಾವು ತಂದಿಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಹಾಗಾದರೆ ಈ ಗಂಡು ಹೆಣ್ಣಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರು ಯಾವ ಕಡೆಗೆ, ಯಾವ ಪಕ್ಷದ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದೊಂದು. ಈ ವಯಸ್ಸಿನ ಆಧಾರದ ಮೇಲೆ ನೋಡೋದಾದರೆ ಯಾವ ವಯಸ್ಸಿನವರು ಯಾವ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಮೇಡಮ್ ಪ್ಲೀಸ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಬನ್ನಿ, ಗ್ರಾಫಿಕ್ಸ್ ಮುಖಾಂತರ ನೋಡುವಂಥ ಪ್ರಯತ್ನ ಮಾಡೋಣ ಬನ್ನಿ. ಸೊ ಪುರುಷರು ಯಾವ ಕಡೆಗೆ ಇದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ಗೆ 43%, BJP 19%, JDS 21%, KJP 9%, ಇತರೆ 8%. ಇನ್ನು ಮಹಿಳೆಯರ ವಿಚಾರಕ್ಕೆ ಬರೋದಾದರೆ ನೋಡೋ ಬನ್ನಿ ಗ್ರಾಫಿಕ್ಸ್ ಮುಖಾಂತರ. ಮಹಿಳೆಯರು ಕಾಂಗ್ರೆಸ್ ಕಡೆಗೆ ಒಲವನ್ನು 39% ತೋರಿಸಿದ್ದಾರೆ. BJP 29%, JDS 15%, KJP 5%, ಇತರೆ 12%. ನೆಕ್ಸ್ಟ್, ಇನ್ನು 18ರಿಂದ 25 ವರ್ಷ ವಯೋಮಾನದವರು ಯಾವ ಕಡೆಗಿದ್ದಾರೆ ಅಂತ ಇಲ್ಲೂ ಕೂಡ ಕಾಂಗ್ರೆಸ್ ಮುಂಚೂಣಿನಲ್ಲಿದೆ. ಕಾಂಗ್ರೆಸ್ 41%, BJP 30%, JDS 16%, KJP 2%, ಇತರೆ 11%. ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆಗೆ 18ರಿಂದ 25 ವಯೋಮಾನದ ಅಂದರೆ ಈ ಯುವಕರು BJP ಕಡೆಗೆ ಒಲವನ್ನು ತೋರಿಸಿದ್ದು ನೋಡಿದ್ವಿ. ಆದರೆ ಬದಲಾಗಿದೆ, ಈಗ ಕಾಂಗ್ರೆಸ್ಗೆ 41%. ನೆಕ್ಸ್ಟ್, 26ರಿಂದ 35 ವರ್ಷ 100ರಲ್ಲಿ 39% ಜನ ಕಾಂಗ್ರೆಸ್ ಕಡೆಗೆ, 100ರಲ್ಲಿ 27% ಜನ BJP ಕಡೆಗೆ, JDS ಕಡೆಗಿರುವಂಥವ್ರು 100ರಲ್ಲಿ 14%, KJP ಕಡೆಗಿರುವಂಥವ್ರು 100ರಲ್ಲಿ 12%, ಇತರೆ 8%. 36ರಿಂದ 50 ವರ್ಷದ ವಯೋಮಾನದವರು ಕಾಂಗ್ರೆಸ್ ಪರವಾಗಿ ನಿಂತಿರುವಂಥವರು 40% ಜನ, BJP ಪರವಾಗಿ 23%, JDS 19%, KJP 8%, ಇತರೆ 10%. 50ಕ್ಕೂ ಮೇಲ್ಪಟ್ಟಂಥವರು ಕಾಂಗ್ರೆಸ್ಸಿನ ಪರವಾಗಿದ್ದಾರೆ. 44% ಜನ ಕಾಂಗ್ರೆಸ್ ಪರವಾಗಿ ನಿಂತಿರುವಂಥದ್ದು. ಇನ್ನು BJP ಪರವಾಗಿ ನಿಂತಿರುವಂಥವ್ರು ನೋಡ್ತಾ ಇದ್ದೀವಿ ನಾವು 16%, JDS ಪರವಾಗಿ 23%, KJP 6%, ಇತರೆ 11%. ಇನ್ನು ಗ್ರಾಮೀಣ ಭಾಗದ ಜನರು ಯಾವ ಕಡೆಗಿದ್ದಾರೆ ಅಂತ, ಕಾಂಗ್ರೆಸ್ ಕಡೆಗೆ 40% ಜನ, 100ಕ್ಕೆ 40% ಜನ ಕಾಂಗ್ರೆಸ್ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. BJPಗೆ 100ರಲ್ಲಿ 20%, JDSಗೆ 22%, KJP 5%, ಇತರೆ 13%. ಇನ್ನು ನಗರ ಭಾಗದವರು BJP ಕಡೆಗೆ ಕಳೆದ ಚುನಾವಣೆಗಳಲ್ಲಿ ನೋಡ್ತಾ ಇದ್ದೀವಿ, BJP ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ರು. ಗುಜರಾತರಾದಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ನಗರವಾಸಿಗಳೇ ಹೆಚ್ಚೆಚ್ಚು BJPಯನ್ನು ಅವರು ಒಪ್ಪಿರುವಂಥದ್ದು. ಇಲ್ಲಿ ನೋಡಿ, ಕಾಂಗ್ರೆಸ್ 42% ನಗರದ ಜನರ ಕಡೆಗೆ, ನಗರದ ಜನರು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ 48%, BJP 28%, JDS 14%, KJP 9%, ಇತರೆ 7%.
ಸೀಟ್ ಟ್ಯಾಲಿ ಅಂದರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟು ವೆರಿ ಇಂಪಾರ್ಟೆಂಟ್. ಬನ್ನಿ ನೋಡೋಣ. ಈಗ ನಾವು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅನ್ನುವಂಥದ್ದು. ಕಾಂಗ್ರೆಸ್ ಒಂದು ಅಂದಾಜಿನ ಪ್ರಕಾರ 105ರಿಂದ 122 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು. ಬಿಜೆಪಿ ನೋಡ್ತಾ ಇದ್ದೀವಿ, ಬಿಜೆಪಿ 55ರಿಂದ 70. ಕಾಂಗ್ರೆಸ್ ಇಲ್ಲಿ ಮುಂಚೂಣಿಯಲ್ಲಿದೆ. 105 ಸೀಟ್ನಿಂದ 122 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥದ್ದು ಸಮೀಕ್ಷೆ ಪ್ರಕಾರ. ಇನ್ನು ಬಿಜೆಪಿ 55ರಿಂದ 70 ಕ್ಷೇತ್ರಗಳಲ್ಲಿ ಜಯ ಸಾಧಿಸಬಹುದು ಅನ್ನುತ್ತೆ ಸಮೀಕ್ಷೆ. ಇನ್ನು ಜೆಡಿಎಸ್ 30ರಿಂದ 45 ಕ್ಷೇತ್ರಗಳಲ್ಲಿ ಗೆಲುವನ್ನು ಗಳಿಸಬಹುದು. ಕೆಜೆಪಿ 10ರಿಂದ 25 ಕಡೆಗೆ ಗೆಲುವನ್ನು ಸಂಪಾದಿಸಬಹುದು. ನಾವು ನೋಡ್ತಾ ಇದ್ದೀವಿ ಗ್ರಾಫಿಕ್ಸ್ ಪ್ಲೇಟ್ ಮುಖಾಂತರ ಜೆಡಿಎಸ್ 30ರಿಂದ 45 ಕಡೆ ಗೆಲ್ಲುತ್ತೆ ಅನ್ನುವಂಥದ್ದು. 45 ಸ್ಥಾನಗಳು ಜೆಡಿಎಸ್ಗೆ ಬರಬಹುದು ಅನ್ನುವಂಥದ್ದು. ಇನ್ನು ಕೆಜೆಪಿ 10ರಿಂದ 25 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು. ಇತರೆ ಪಕ್ಷೇತರರು ಸೇರಿದ ಹಾಗೆ ಸಣ್ಣ ಪುಟ್ಟ ಪಕ್ಷಗಳು 10ರಿಂದ 12 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು. ಮತ್ತೊಮ್ಮೆ ಗ್ರಾಫಿಕ್ಸ್ ಮುಖಾಂತರ ಒಂದಷ್ಟು ವಿವರಗಳನ್ನು ನೋಡ ಬನ್ನಿ. ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅಂತ. ಕಾಂಗ್ರೆಸ್ 105ರಿಂದ 122, ಬಿಜೆಪಿ 55ರಿಂದ 70, ಜೆಡಿಎಸ್ 30ರಿಂದ 45, ಕೆಜೆಪಿ 10ರಿಂದ 25. ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಸೇರಿದ ಹಾಗೆ ಇತರ ಪಕ್ಷಗಳು 10ರಿಂದ 12 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು. ಬಿಜೆಪಿ ಆಗಲಿ ಕೆಜೆಪಿ ಆಗಲಿ ಹೆಚ್ಚಿನ ಒಂದು ಪ್ರಯೋಜನವನ್ನು ಪಡೆದಿಲ್ಲ ಅಂತ ಈ 2 ತಿಂಗಳ ಅವಧಿಯಲ್ಲಿ. ಅದನ್ನು ಹಿನ್ನೆಲೆಯಾಗಿ ನೋಡಿದರೆ ಇವತ್ತಿನ ಈ ಸಮೀಕ್ಷೆ ಏನಿದೆ, ಸಮೀಕ್ಷೆಯ ಟ್ಯಾಲಿ ಏನಿದೆ, ಕಾಂಗ್ರೆಸ್ 105ರಿಂದ 122 ಬಂದಿರುವಂಥದ್ದು. ಹೆಚ್ಚು ಕಡಿಮೆ ಕಾಂಗ್ರೆಸ್ ಅದೇ ಒಂದು ಗತಿಯನ್ನು ಉಳಿಸ್ಕೊಂಡಿದೆ. ಬಿಜೆಪಿನೂ ಕೂಡ ಅಷ್ಟೇ 55ರಿಂದ 70. ನಾವು ಹಿಂದಿನ ಸಮೀಕ್ಷೆಯಲ್ಲಿ 58 ಅಂತ ಹೇಳಿದ್ವಿ, ಈಗ 55ರಿಂದ 70 ಅಂತ ಬರ್ತಾ ಇದೆ. ಜೆಡಿಎಸ್ 30ರಿಂದ 45 ಅನ್ನುವಂಥದ್ದು ಈಗಿನ ಸಮೀಕ್ಷೆ. ಹಿಂದಿನ ಸಮೀಕ್ಷೆಯಲ್ಲಿ 31 ಅಂತ ಇತ್ತು. ಕೆಜೆಪಿಯು ಕೂಡ ಹಿಂದೆ ನಾವು 14 ಅಂತ ಹೇಳಿದ್ವಿ, ಈಗ 10ರಿಂದ 25 ಸ್ಥಾನಗಳನ್ನು ಪಡೆಯಬಹುದು ಅನ್ನುವಂಥದ್ದು. ಹೀಗಾಗಿ ಚುನಾವಣೆಗೆ ನಾವು ಇನ್ನು ಕೇವಲ 32-33 ದಿವಸ ಅಷ್ಟೇ ಉಳಿದಿದೆ. ಇನ್ನು ಮಹತ್ತರವಾದಂಥ ಏನಾದರೂ ಒಂದು ಬೆಳವಣಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಪ್ರಾಯಶಃ ಇದೇ ಟ್ರೆಂಡು ಮುಂದುವರಿಬಹುದು ಅಂತೇಳಿ ಅನಿಸುತ್ತೆ. ಈಗ ನೀವು ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸಮೀಕ್ಷೆ ಜೊತೆ ಕನ್ನಡಪ್ರಭ ಸುವರ್ಣ ನ್ಯೂಸ್ನ ಸಮೀಕ್ಷೆ ಜೊತೆಗೆ ಕೆಲವು ರಾಷ್ಟ್ರಮಟ್ಟದ ಕೆಲವು ಸಂಸ್ಥೆಗಳು ಸಮೀಕ್ಷೆ ಮಾಡಿದ್ದಾವೆ, ಕೆಲವು ಪತ್ರಿಕೆಗಳು ಕೂಡ ಸಮೀಕ್ಷೆ ಮಾಡಿದ್ದಾವೆ. ಒಂದು ಉದ್ದಕ್ಕೂ ಕಾಣ್ತಾ ಇರತಕ್ಕಂಥ ಅಂಶ ಅಂತೇಳಂದರೆ ಈ ಸಾರಿ ಕರ್ನಾಟಕದಲ್ಲಿ ಜನ ಒಂದೇ ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ ಅಂತಕ್ಕಂಥದ್ದು ಸೂಚನೆ ಇದರಲ್ಲಿದೆ. ಅದು ನನ್ನ ಪಕ್ಷ ಅನ್ನೋ ಕಾರಣಕ್ಕೆ ನನಗೆ ಹೆಚ್ಚು ಸಂತೋಷ ಆಗ್ತದೆ, ಇತರಿಗೆ ಸ್ವಲ್ಪ ಅದ್ರ ಬಗ್ಗೆ ಮುಜುಗರ ಆಗ್ಬೋದು ಅಥವಾ ಬೇಜಾರಾಗ್ಬೋದು, ಬಟ್ ಅದು ವಾಸ್ತವಾಂಶ. ಯಾಕಂದರೆ ಆಡಳಿತ ಪಕ್ಷ BJP 3 ಭಾಗ ಆದಾಗ, BJP KJP BSR ಕಾಂಗ್ರೆಸ್ ಆದಾಗ JDSಗೆ ಸೀಮಿತವಾಗಿರ್ತಕ್ಕಂಥ ಒಂದು ಪ್ರಭಾವ ಕರ್ನಾಟಕದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಮೀನಾಕ್ಷಿ ಅವರು ಹೇಳಿದಾಗೆ ಅನಿವಾರ್ಯವಾದ ಆಯ್ಕೆನೋ ಅಥವಾ ಒಲವಿನಿಂದ ಆಯ್ಕೆನೋ ಕಾಂಗ್ರೆಸ್ನ ಆಯ್ಕೆ ಮಾಡಬೇಕಂತ ಸ್ಥಿತಿ ಕರ್ನಾಟಕದಲ್ಲಿದೆ. ಸೀಟಿನ ವಿಚಾರದಲ್ಲಿ ನೀವು ಹೇಳಿದ್ರಿ, ಪ್ರತಿ ಸಾರಿ ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗಲೂ ಕೂಡ ಈ ರೀತಿಯ ಒಂದು ಗೊಂದಲ ಇದ್ದೇ ಇರ್ತದೆ. ಆಕಾಂಕ್ಷಿಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಾಯುವಷ್ಟು ತಾಳ್ಮೆ ಇರೋದಿಲ್ಲ. ವಿಶೇಷವಾಗಿ ಬೆಂಗಳೂರಿನಲ್ಲಿ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಬೆಂಗಳೂರಿನ 1 ನಿಮಿಷ ಮುಗಿಸ್ಬಿಡ್ತೀರಿ. ಬೆಂಗಳೂರಿನ 28 ಸೀಟ್ಗಳಲ್ಲಿ ಒಂದು 4-5 ಸೀಟ್ಗಳಲ್ಲಿ ಆ ರೀತಿ ಗೊಂದಲ, ತೀವ್ರತರವಾಗಿರ್ತಕ್ಕಂಥ ಪೈಪೋಟಿ ಇದೆ, ಗೊಂದಲ ಇದೆ. ಕೆಲವರು ಅಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ. ದೃಶ್ಯ ಮಾಧ್ಯಮ ಭಾಳ ಪ್ರಭಾವಶಾಲಿ ಆಗಿರ್ತಕ್ಕಂಥ ಕಾರಣದಿಂದ ಇಡೀ ರಾಜ್ಯಕ್ಕೆ ಅವ್ರದ್ದೆಲ್ಲ ಪರಿಚಯ ಆಗ್ತದೆ. ಇಲ್ಲಿ ನೀವು ಆಮೇಲೆ ನಿನ್ನೆ ಸಮೀಕ್ಷೆನ ನೋಡಿದ್ರೆ ವ್ಯಕ್ತಿಗತವಾಗಿ ಮುಖ್ಯಮಂತ್ರಿಗಳ ಅದು ಯಡಿಯೂರಪ್ಪನವ್ರ ಬಗ್ಗೆ ನಿನ್ನೆ ಬಂದಿರತಕ್ಕಂಥ ಪರ್ಸೆಂಟೇಜು, ಅವರು 50 ತಿಂಗಳು ಅಧಿಕಾರದಲ್ಲಿದ್ದಂಥವ್ರು, 20 ತಿಂಗಳು ಉಪಮುಖ್ಯಮಂತ್ರಿ, 30 ತಿಂಗಳು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವ್ರ ಜೊತೆ ನೀವು ಸದಾನಂದ ಗೌಡ್ರನ್ನ ಮತ್ತೆ ಜಗದೀಶ್ ಶೆಟ್ಟರ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. 50 ತಿಂಗಳ ಅಧಿಕಾರನ 10 ತಿಂಗಳ ಜೊತೆ ಕಂಪೇರ್ ಮಾಡ್ಲಿಕ್ಕೆ ನೋಡಿ ನಿದ್ದೆ ಬಂದಿರಕ್ಕಿಲ್ಲ ನಿಮಗೆ. ಇಲ್ಲ ಅದಲ್ಲ ಸರ್, ನೀವು ನಾನು ಹೇಳ್ತಾ ಇರೋದು 50 ತಿಂಗಳ ಅಧಿಕಾರದ ಅನುಭವಕ್ಕೂ 10 ತಿಂಗಳ ಅದು ಸ್ವಲ್ಪ ಕಂಪೇರ್ ಮಾಡೋದು ಸ್ವಲ್ಪ ಅದು ಬರೋದು. ಆಮೇಲೆ ಇಲ್ಲಿ ಒಂದು ನೋಡಿ, ನರೇಂದ್ರ ಮೋದಿ ಅವರು ಭಾಳ ಮೈನಾರಿಟಿ ಕಮ್ಯುನಿಟಿ ಇನ್ ಗುಜರಾತ್,
ಅವ್ರನ್ನ ಜಾತಿ ಆಧಾರದ ಮೇಲೆ ಯಾರು ಓಟ್ ಹಾಕಿದ್ರೆ ಕೇಶುಭಾಯ್ ಪಟೇಲ್ ಅಲ್ಲಿ ಡೆವಲಪ್ಮೆಂಟ್ ಈ ಚುನಾವಣೆ ಸೀಟಿನ ಬಗ್ಗೆ ಮಾತಾಡಿ ಸರ್. ಈ ಚುನಾವಣೆ ನಮಗೆ ಈ ಒಂದು ಸಮೀಕ್ಷೆನಲ್ಲಿ ನಮಗೆ ಬಹಳ ಮಾನದಂಡ ಆಗುವಂಥದ್ದು ಡೆವಲಪ್ಮೆಂಟ್ ಸರ್. 15 ಮಿನಿಟ್ಸ್ ನೀವು ಕೆಂಗೇರಿ ರೀಚ್ ಆಗ್ತೀರಾ ಏನೋ ಮೈಸೂರು ಈಗ ಲಾಸ್ಟ್ ಒಂದು ಸರ್ 1.5 year ಇಂದ ಒಪ್ಕೋತೀರಿ ನೀವು ಏನದು ರೋಡ್ ವೈಡನ್ ಆಗಿದೆ, ರೋಡ್ ವೈಡನ್ ಆಗಿದೆ, ಆದ್ರೆ ಈ ಬಿಜೆಪಿಯ ಭವಿಷ್ಯ ಇದೆಯಲ್ಲ ಸದ್ಯಕ್ಕೆ ಅದು ವೈಡನ್ ಆಗಿಲ್ಲ ಸರ್. ಇಲ್ಲ ಸರ್, ಸಿಗ್ನಲ್ ಫ್ರೀ ಕಾರಿಡಾರ್ ಸರ್, ಡೆವಲಪ್ ಇದು ನೀವು ಈ ಸಮೀಕ್ಷೆನಲ್ಲಿ ಡೆವಲಪ್ಮೆಂಟ್ ಅನ್ನತಕ್ಕಂಥ ಒಂದು ಪ್ರಶ್ನೆ ಇಡಬೇಕಾಗಿದೆ ಜನಗಳ ಹತ್ರ. ಎಸ್, ವಿಶ್ವನಾಥ್ ಅವ್ರ ಜೊತೆಗೆ ಮಾತಾಡ್ತೀನಿ. ಜೊತೆಗೆ ಸುಷ್ಮಾ ವೀರ್ ದೆಹಲಿಯ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಸಣ್ಣ ವಿರಾಮದ ನಂತರ.